ಅವಳು ಕೆಟ್ಟವಳ? ಕ್ಯಾನಡಾಯ ಒಂದು ಚಳಿಗಾಲದ ನಗರದಲ್ಲಿ ಚಿಕ್ಕ ಹುಡುಗಿ ಆನ್ಯಾ ತನ್ನ ಅಪ್ಪ ಜೊತೆ ವಾಸಿಸುತ್ತಿದ್ದಳು. ಅವಳ ತಾಯಿ ಸಣ್ಣ ವಯಸ್ಸಿನಲ್ಲಿ ಹೋಗಿದ್ದಳು. ಕೆಲವು ವರ್ಷಗಳ ನಂತರ ಅವಳ ಅಪ್ಪ ಮರುಮದುವೆ ಮಾಡಿಕೊಂಡರು. ಹೊಸ ತಾಯಿ ರಿಯಾ ಮನೆಗೆ ಬಂದಳು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು, ಆದರೆ ನಿಧಾನವಾಗಿ ರಿಯಾ ಬದಲಾಗತೊಡಗಿದಳು. ಆನ್ಯಾ ಏನೇ ಮಾಡಿದರೂ ಇದು ಸರಿಯಲ್ಲ, ಇನ್ನೂ ಚೆನ್ನಾಗಿ ಮಾಡು ಎಂದೇ ಹೇಳುತ್ತಿದ್ದಳು. ಆನ್ಯಾ ದುಃಖಗೊಂಡಳು. ಅವಳು ನನಗೆ ಇಷ್ಟವಿಲ್ಲ. ಒಂದು ದಿನ ಶಾಲೆಯಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಇತ್ತು. ಆನ್ಯಾ ಭಾಗವಹಿಸಬೇಕೆಂದುಕೊಂಡಳು, ಆದರೆ ಅವಳ ಕಲರ್ಸ್ ಕಾಣಿಸಲಿಲ್ಲ. ಅವಳು ಹುಡುಕಿದಳು. ಕೊನೆಗೆ ಕಿಚನ್ನಲ್ಲಿ ಕಂಡುಬಂದವು. ರಿಯಾ ಅದನ್ನು ಮರೆಮಾಡಿದ್ದಳು. ಆನ್ಯಾ ಕೋಪಗೊಂಡಳು. ನೀನು ನನ್ನನ್ನು ಯಾಕೆ ತಡೆಯುತ್ತೀಯಾ? ರಿಯಾ ಏನೂ ಹೇಳಲಿಲ್ಲ. ಆ ರಾತ್ರಿ ಆನ್ಯಾ ನೀರು ಕುಡಿಯೋಕೆ ಹೊರಗೆ ಬಂದಳು. ಅಲ್ಲಿ ರಿಯಾ ಕ್ವೈಟ್ಲಿ ಅಳುತ್ತಾ ಇದ್ದಳು. ಆನ್ಯಾ ಕೇಳಿದಳು, ನೀನು ಯಾಕೆ ಹೀಗೆ ಮಾಡ್ತೀಯಾ? ರಿಯಾ ನಿಧಾನವಾಗಿ ಹೇಳಿದಳು, ನಾನು ನಿನ್ನ ತಾಯಿಯಾಗಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನಗೆ ಭಯ, ನಿನ್ನ ತಾಯಿಯಷ್ಟಾಗಲೂ ಆಗಲ್ಲ ಅನ್ನೋದು. ಆನ್ಯಾ ನಿಶ್ಶಬ್ದವಾಗಿದ್ದಳು. ಮುಂದಿನ ದಿನ ಕಾಂಪಿಟಿಷನ್ ದಿನ. ರಿಯಾ ತನ್ನ ಕೈಯಲ್ಲಿ ಹೊಸ ಪೇಂಟಿಂಗ್ ಕಿಟ್ ತೆಗೆದುಕೊಂಡು ಬಂದಳು. ನೀನು ಗೆಲ್ಲಬೇಕು. ಆನ್ಯಾ ಅಚ್ಚರಿಯಾಯಿತು. ಅವಳು ಪೇಂಟಿಂಗ್ ಮಾಡಿದರೂ ಫಲಿತಾಂಶ ಆನ್ಯಾ ಗೆದ್ದಳು. ಅವಳು ಓಡಿ ಬಂದು ರಿಯಾವನ್ನು ಅಪ್ಪಿಕೊಂಡಳು. ನೀನು ನನ್ನ ತಾಯಿ. ರಿಯಾ ಕಣ್ಣೀರು ಹಾಕುತ್ತಾ ನಗುತ್ತಿದ್ದಳು. ಕೆಲವು ಸಂಬಂಧಗಳು ರಕ್ತದಿಂದ ಅಲ್ಲ, ಹೃದಯದಿಂದ ಹುಟ್ಟುತ್ತವೆ. ಈ ಕಥೆ ನಿಮ್ಮ ಹೃದಯ ಮುಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಭಾವನಾತ್ಮಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗುವುದನ್ನ ಮರೆಯಬೇಡಿ. ಧನ್ಯವಾದಗಳು.